ತಂದೆ ತಾಯಂದಿರಿಗೆ ಶರಣು ಶರಣಾರ್ಥಿಗಳು. ಉಳ್ಳವರು ಶಿವಾಲಯವನ್ನು ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಮ್ಮ, ದೇಹವೇ ದೇವರು, ಶಿರವೇ ಮುನ್ನ ಕಳಶವಯ್ಯ, ಕೂಡಲ ಸಂಗಮದೇ ಎಂದು ಜಗಕ್ಕೆಲ್ಲ ಗುಡಿಯಲ್ಲಿರುವವರು ದೇವರನ್ನು, ದೇಹದಲ್ಲೇ ದೇವರನ್ನು ಹುಡುಕಿಕೊಟ್ಟ ಮಹಾನ್ ಮಹಿಮ ಕ್ರಾಂತಿಯೋಗಿ ಅಣ್ಣ ಬಸವಣ್ಣನವರು. ಒಮ್ಮೆ ನಮ್ಮ ಬಸವಣ್ಣನವರು ಶರಣ ಹರಳೆಯನ ಮನೆಗೆ ಉಪಹಾರಕ್ಕೆಂದು ಬಂದಾಗ ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಲಿಂಗಕ್ಕೆ ಅರ್ಪಿತವಾದ ಬಳಿಕ ತೃಪ್ತಿಗೆ ಒಮ್ಮೊಮ್ಮೆ ಶಿವಶರಣು ಎನ್ನುತ್ತಿರಬೇಕು. ಕೂಡಲ ಸಂಗಮ ದೇವನನ್ನು ನೆನೆಯುತ್ತಾ ಉಂಡರೆ ಕರ್ಣ ವೃತ್ತಿಗಳಡಗುವುದು. ಸಂತೃಪ್ತರಾಗಿದ್ದೇನೆ. ಹಳೆಯ ಪ್ರಸಾದ ಬಹುಮುಖ್ಯವಾದದು. ಅವಶ್ಯಕತೆಗಿಂತ ಹೆಚ್ಚಾಗಿ ನೀಡಿಸಿಕೊಳ್ಳಬಾರದು. ನೀಡಿಸಿಕೊಂಡ ಮೇಲೆ ಅದನ್ನು ತಟ್ಟೆಯಲ್ಲಿ ಬಿಡಬಾರದು. ಎಂತಹ ಅಮೂಲ್ಯವಾದ ತತ್ವ! ಇದನ್ನು ಎಲ್ಲರೂ ಆಚರಣೆಗೆ ತಂದರೆ ಆಹಾರದ ಅಭಾವವು ಉಂಟಾಗಲು ಸಾಧ್ಯವಿಲ್ಲ. ಶರಣು ತಂದೆ. ಅಪ್ಪ, ನೀವು ಕೊಟ್ಟ ಜ್ಞಾನದ ಋಣವನ್ನು ಹೇಗೆ ತೀರಿಸಲಿ? ಶರಣರಿಗೆ ಋಣಭಾರ ಎಲ್ಲಿಯದು? ತುಡಿಯಲ್ಪಟ್ಟವರನ್ನ ಮೇಲೆ ಗೆದ್ದಿದ್ದೀರಿ. ನಿಮ್ಮಿಂದ ಲೋಕ ಹೊಸ ಬೆಳಕು ಕಂಡಿತು. ಮಾಡಿದೆವು ಎನ್ನಲು ನಾವಾರು ಶರಣರೇ? ಅವನ ಕೈಯಲ್ಲಿ ಸೂತ್ರದ ಗೊಂಬೆಗಳು ಮಾತ್ರ. ಆಹಾ, ನಾನಿನ್ನು ಧನ್ಯನಾದೆ, ಧನ್ಯನಾದೆ. ನಿಮ್ಮ ಮನೆಯ ಪ್ರಸಾದ ಉಂಡು ಧನ್ಯನಾದವನು ನಾನು. ಅಷ್ಟು ದೊಡ್ಡ ಮಾತನಾಡಬೇಡಿ ತಂದೆ. ಶರಣು ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕಲ್ಯಾಣಿ, ಅಪ್ಪನವರು ನಾನು ಒಮ್ಮೆ ಶರಣು ಎಂದರೆ ಅವರು 2 ಬಾರಿ ಶರಣು ಹೇಳಿ ನನ್ನ ಮೇಲೆ ದೊಡ್ಡ ಭಾರ ಹೊರಿಸಿದ್ದಾರೆ. ಈ ಸಾಲವನ್ನು ಹೇಗೆ ತೀರಿಸಲಿ? ಈ ಸಾಲ ತೀರಿಸುವ ಉಪಾಯ ನನ್ನಲ್ಲಿದೆ. ಬನ್ನಿ ಹೋಗೋಣ.
ಶರಣಯ್ಯ ಮತ್ತು ಅವರ ಹೆಂಡತಿ ಕಲ್ಯಾಣಿ ಬಸವಣ್ಣನವರ ಋಣವನ್ನು ತೀರಿಸಲು ತಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಯನ್ನು ತಯಾರಿಸಿ ತಮ್ಮ ತಲೆಯ ಮೇಲೆ ಹೊತ್ತು ಬಸವಣ್ಣನವರಿಗೆ ಅರ್ಪಿಸಲು ಬಂದಾಗ ಶರಣು 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 ಕಾಯಕವೆಂಬ ದೇವರಿಗೆ ಶರಣು 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 ಶರಣು. ಶರಣು ಹರಡಯ್ಯ. ದಯವಿಟ್ಟು ಸ್ವೀಕರಿಸಿ ತಂದೆ. ಎಂತಹ ಮಾಟವಾದ ಚಮ್ಮವುಗೆಗಳು. ಆ ನನ್ನ ಬಲತೊಡೆಯ ಕಲ್ಯಾಣಿಯ ಎಡೆತೊಡೆಯ ಚರ್ಮವನ್ನು ಹಾಕಿ ಮಾಡಿದ್ದೇನೆ ಅಪ್ಪ. ಶಿವ ಶಿವ, ಎಂತಹ ಭೀಕರ ಕೃತ್ಯವಿದು. ಹೀಗೇಕೆ ಮಾಡಿದಿರಿ ಹರಡಯ್ಯ, ಹೀಗೇಕೆ ಮಾಡಿದಿರಿ? ತಮ್ಮ ಸಾಲ ತೀರಿಸಲು ಅಪ್ಪ. ಸಾಲ? ನಾನು ಒಂದು ಬಾರಿ ಶರಣು ಹೇಳಿದರೆ ತಾವು 2 ಬಾರಿ ಶರಣು ಹೇಳಿ ನನ್ನ ಮೇಲೆ ಸಾಲದ ಭಾರವನ್ನು ಹೊರಿಸಿದ್ದೀರಿ ತಂದೆ. ಸಂಗಮತ ಹರಡಯ್ಯ, ಇವು ಪಾದದಿಂದ ಮೆಟ್ಟುವಂಥದ್ದಲ್ಲ, ಪಾದದಿಂದ ಮೆಟ್ಟುವಂಥದ್ದಲ್ಲ. ಇಡೀ ಮೃತ್ಯುವನ್ನೇ ತೂಗಿದರು ಈ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ತಂದೆ, ಬೇಡ ತಂದೆ, ಬೇಡ ತಂದೆ. ಹರಡಯ್ಯ, ಕಲ್ಯಾಣಮ್ಮ, ನಿಮ್ಮ ದೇಹದ ಪವಿತ್ರ ಚರ್ಮದಿಂದ ಮಾಡಿದ ಚೋರುಗಳನ್ನು ಮನುಷ್ಯರಾದವರು ಯಾರೂ ಮೆಟ್ಟುವುದು ಬೇಡ. ನಿಮ್ಮ ತ್ಯಾಗಕ್ಕೆ ಮೂಕ ಸಾಕ್ಷಿಯಾಗಿ ಇವು ಆ ದೇವರಿಗೆ ಮೀಸಲಾಗಿರಲಿ, ಆ ದೇವರಿಗೆ ಮೀಸಲಾಗಿರಲಿ. ಶರಣು 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 ಕಾಯಕವೆಂಬ ದೇವರಿಗೆ ಶರಣು 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 ಶರಣು. ಹೀಗೆ ಬಸವಣ್ಣನ ಅಮೃತ ಹಸ್ತದಿಂದ ಪಾದರಕ್ಷೆಯನ್ನು ಹಿಂತೆಗೆದುಕೊಂಡು ಹರಳಿಯಲ್ಲವರು ದಾರಿಯಲ್ಲಿಯೇ ಸಾಗುತ್ತಾ ಬಂದಾಗ ಸಿಕ್ಕವನೇ ಮಧ್ವರಸನೆಂಬ ಕೊತ್ವಾದ. ಒಂದು ಜೊತೆ ಪಾದರಕ್ಷೆ ಬೇಕು, ಒಂದು ಅಳತೆ ತೆಗೆದುಕೊಂಡು ಹೋಗು ಎಂದ್ರೆ ದುರಾಂಕಾರನಿಗೆ. ಸ್ವಾಮಿ, ಬಿಡುವಿಲ್ಲದ ಕಾಯಕ, ಸಮಯ ಸಿಗಲಿಲ್ಲ. ಹರಳಯ್ಯ, ಏನೋ ಅದು ಒಯ್ಯುತ್ತಿದ್ದೀಯಾ? ಒಂದು ಜೊತೆ ಪಾದರಕ್ಷೆ, ಅವು ಮಾರಾಟಕ್ಕಲ್ಲ. ಮತ್ತೆ ಇದು ಪೂಜೆ ಮಾಡೋದಕ್ಕ? ಹೌದು ಅಪ್ಪ, ಬಸವಣ್ಣರಿಗಾಗಿ ಮಾಡಿದರು. ಅವರು ಬೆಟ್ಟದೆ ಮುಟ್ಟಿ ಮರಣ ಕೊಟ್ಟಿದ್ದಾರೆ. ಅವರ ಹಸ್ತದಿಂದ ಇವು ಪವಿತ್ರವಾಗಿ ಮಾರುವುದಿಲ್ಲ. ಸಾಕು ನಿನ್ನ ಪುರಾಣ, ತೋರಿಸೋದನ್ನ. ಎಂತ ಅದ್ಭುತ, ಸುಂದರವಾಗಿದೆ. ಇಂಥದ್ದನ್ನು ತೊಡುವುದಕ್ಕೂ ಪುಣ್ಯ ಬೇಕಲ್ಲ? ಬೇಡಿ ಸ್ವಾಮಿ, ಬೇಡಿ, ದುಡುಕಬೇಡಿ.
ಹರಳಯ್ಯ, ಏನಾಯ್ತು? ತಾವು ಮುಟ್ಟಿ ಪವಿತ್ರಗೊಳಿಸಿದ ಪಾದರಕ್ಷೆಯನ್ನು ಬಲಾತ್ಕಾರವಾಗಿ ಧರಿಸಲು ಮುಂದಾದರು. ಅಪ್ಪ, ಇದಕ್ಕೇನಾದರೂ ಪರಿಹಾರ? ಪರಿಹಾರ? ಹರಳಯ್ಯ, ಈ ಪಾದರಕ್ಷೆಯನ್ನು ತಯಾರಿಸಲು ಬಳಸಿದ ನೀರನ್ನು ತಂದು ಸಂಪ್ರೋಕ್ಷಿಸಿ. ಅವನ ಮನೆಯ ನೀರನ್ನು ನಾನು ಸ್ನಾನ ಮಾಡುವುದೇ ಸಾಧ್ಯವಿಲ್ಲ. ಬೇಕಾದರೆ ನನ್ನ ಜೀವವೇ ಹೋಗಲಿ, ಜಾತಿ ಕೇಳಲ್ಲ. ಮಧುವರಸ, ನಿನ್ನಲ್ಲಿರುವ ಮದ, ಮತ್ಸರ, ಕ್ರೋಧದ ಮುಸುಕನ್ನು ತೆರೆದು ಮನುಷ್ಯನಾಗಿ ಆ ನೀರನ್ನು ಸಂರಕ್ಷಿಸಿಕೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಹರಳಯ್ಯ, ಹರಳಯ್ಯ, ಜಾತಿ ಅಣ್ಣನಾಗಿ ನಿಮ್ಮನ್ನು ಅವಮಾನಿಸಿದೆ. ನನ್ನನ್ನು ಕ್ಷಮಿಸಿ ಹರಳಯ್ಯ. ತಂದೆ ನನಗೆ ಬಸವ ಧರ್ಮದ ದೀಕ್ಷೆ ಕೊಟ್ಟು ಹಾಗೂ ನನ್ನ ಮಗಳನ್ನು ಹರಳಯ್ಯನ ಮಗನಿಗೆ ನೀವೇ ಮುಂದೆ ನಿಂತು ಮದುವೆ ಮಾಡಿಸಿ ಪಟ್ಟಭದ್ರ ಹಿತಾಸಕ್ತಿ ನಿರ್ಮಾಣ ಮಾಡಿರುವ ಜಾತಿಯ ಕಟ್ಟುಪಾಡುಗಳು ಹೊಡೆಯಬೇಕಾದರೆ ಅಂತರ್ಭೋಜನ ಮತ್ತು ಅಂತರ್ಜಾತೀಯ ವಿವಾಹಗಳಿಂದ ಮಾತ್ರ ಸಾಧ್ಯ. ಹಳೆಯ ಧರ್ಮ ದೃಷ್ಟಿಯಲ್ಲಾಗಲಿ ನಮ್ಮ ತತ್ವ ದೃಷ್ಟಿಯಲ್ಲಾಗಲಿ ಈ ವಿವಾಹವು ಸಮರ್ಥನೀಯ. ನಿಮಗೆ ಒಪ್ಪಿಗೆ ಇದ್ದರೆ, ಎಲ್ಲಕ್ಕಿಂತ ಮಿಗಿಲಾಗಿ ಜೊತೆಗೂಡಿ ಬಾಳುವವರೆಗೆ ಒಪ್ಪಿಗೆ ಇದ್ದರೆ ಈ ವಿವಾಹವು ನಡೆಯಲಿ. ಇನ್ನು ಒಬ್ಬ ಮಗಳ ಮದುವೆಯನ್ನು ವೈಭವದಿಂದ ಮಾಡಿ ಕಣ್ಣು ತುಂಬಿಕೊಂಡು ಸಂತೋಷ ಪಡುತ್ತೇವೆ. ವೈಭವ ಆಡಂಬರಗಳು ಬದುಕಿನಲ್ಲಿ ಯಾವ ರೀತಿಯಲ್ಲೂ ಸಹಾಯ ಮಾಡಲಾರವು. ಸರಳತೆ ಶಿವೈಕ್ಯಕ್ಕೆ ಬಲು ಹತ್ತಿರದಲ್ಲಿರುವುದು. ಒಳ್ಳೆಯ ಕೆಲಸಕ್ಕೆ ನಡೆಯುವಿಕೆಗೆ ಬೇಗನೆ ನೆರವೇರಬೇಕು. ಶರಣು 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 ಕಾಯಕವೆಂಬ ದೇವರಿಗೆ ಶರಣು 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 ಶರಣು. ಹೀಗೆ ಮೇಲು ಕೀಳು ಮುಟ್ಟು ಮಡಿ ಮೈಲಿಗೆಗಳನ್ನೆಲ್ಲ ಕಟ್ಟಿ ಮೇಲಿಟ್ಟು ಅಟ್ಟದ ಮೇಲಿದ್ದ ಸಹಬಾಳ್ವೆಯ ಸಮಾನತೆಯ ಸೂತ್ರವನ್ನು ನಿತ್ಯ ಶಿವ ಮಂತ್ರವನ್ನಾಗಿಸಿದ ಗುರುವೇ ನಮ್ಮ ಕ್ರಾಂತಿಯೋಗಿ ಬಸವಣ್ಣನವರು. ಅವರ ಈ ನೆನಪಿನ ಬಸವ ಜಯಂತಿ ಸಾವಿರಾರು ಕಾಲ ಹೀಗೇ ಸಾಗಲಿ. ತಮಗೆಲ್ಲ ಶುಭವಾಗಲಿ. ಶರಣು ಶರಣಾರ್ಥಿಗಳು. ಶರಣು ಶರಣು ನಮ್ಮ ಬಸವಗೆ ಶರಣು 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 ಶರಣೆಲ್ಲ ಭಕ್ತರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ
ಹಾಗೂ ಧನ್ಯವಾದಗಳು. ಇವರಿಗೆ ಈಗ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಶ್ರೀಮತಿ ಶ್ರಾವ್ಯ, ಶ್ರೀಮತಿ ಚಂದನಾ ಪ್ರಕಾಶ್ ಹಾಗೂ ಶ್ರೀಮತಿ ಮೀನಾ ಪ್ರಾಣೇಶ್ವರ್.